ಕೂಡ ಲಂಚಾವತಾರ ತಾಂಡವವಾಡ್ತಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಲಕ್ಷ ಕೊಟ್ರೆ ಮಾತ್ರ ಸಿಗುತ್ತಂತೆ ಬಾರ್ ಲೈಸೆನ್ಸ್. ಲೋಕಾಯುಕ್ತಕ್ಕೆ ವಿಡಿಯೋ ಸಾಕ್ಷಿ ಸಮೇತ ದೂರು ನೀಡಲಾಗಿದೆ. ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಮಂಡ್ಯ ಅಬಕಾರಿ ಇಲಾಖೆಯ ಕರ್ಮಕಾಂಡ ಆ ಮೂಲಕ ಬಟಾಬಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ರೆವಿನ್ಯೂ ಕೊಡುವಂತ ಇಲಾಖೆ. ಇಲ್ಲೂ ಕೂಡ ಅಕ್ರಮ, ಇಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಈ ಹಿಂದೆ ಕೂಡ ಲೈಸೆನ್ಸ್ ಲಂಚ ಕೊಟ್ರೆ, ಕೈ ಬಿಸಿ ಮಾಡಿದ್ರೆ ಎಂಥವ್ರಿಗೂ ಕೂಡ ಬಾರ್ ಲೈಸೆನ್ಸ್ ಸಿಕ್ಕಿಬಿಡುತ್ತೆ ಅನ್ನುವಂಥ ಪರಿಸ್ಥಿತಿ. ಯಾಕಂದ್ರೆ ಈ ಲೈಸೆನ್ಸ್ ಪಡೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ನಿಯಮಗಳಿದೆ. ಅದ್ಯಾವುದನ್ನ ಕೂಡ ಗಮನಿಸದೆ ಆರಾಮಾಗಿ ಲೈಸೆನ್ಸ್ ಸಿಗುತ್ತೆ. ಹೇಗಂದ್ರೆ ಲಂಚ ಕೊಡ್ಬೇಕಂತೆ. CL7 ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ. ಚಂದೂಪುರ ಗ್ರಾಮದಲ್ಲಿ ಬಾರ್ಗೆ ಅನುಮತಿ ಪಡೆಯೋದಕ್ಕೆ ಅರ್ಜಿ ಹಾಕಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮ ಲಂಚ ಕೊಡದಿದ್ದಕ್ಕೆ 4 ಬಾರಿ ಅರ್ಜಿ ವಜಾ ಮಾಡಿರುವ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಈಗ ದೂರು ನೀಡಲಾಗಿದೆ. ವಿಡಿಯೋ ಸಮೇತ ಹೇಗ್ ಲಂಚ ಕೇಳಿದ್ದಾರಲ್ಲ, ಅದರ ವಿಡಿಯೋ ಸಮೇತ ಈಗ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 8ನೇ ತಾರೀಕು ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಕೊಟ್ಟಿರೋದು, ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ? ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರು ಕೂಡ ಅದೇ ಸರ್. ನಾನು ಚಂದೂಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ ಒಂದು ತಿಂಗಳ ಹಿಂದೆನೇ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಸುಮಾರು ಬಾರಿ, ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DC ಏನಿದೆ, ರೇಂಜ್ ಇನ್ಸ್ಪೆಕ್ಟರ್ದು ಏನಿದೆ, ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಸುಧಾ ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆ ನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇನೆ, ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದರೆ ದುಡ್ಡು ಕೊಡಬೇಕು. ಆ ನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9 ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವ ಇಲಾಖೆ ಅಂದ್ರೆ ಅಬಕಾರಿ ಇಲಾಖೆ. ಆದ್ರೆ ಅಧಿಕಾರಿಗಳಿಗೆ ಅತಿ ಹೆಚ್ಚು ಲಂಚ ಕೊಡುವಂತ ಇಲಾಖೆ ಕೂಡ ಅಬಕಾರಿ ಆಗೋಯ್ತಾ ಅನ್ನುವಂತ ಡೌಟ್ ಶುರು ಆಗ್ಬಿಟ್ಟಿದೆ. ಈ ಲೈಸೆನ್ಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆ ಹಲವು ಬಾರಿ ಹೇಗ್ ಬೇಕಾಗಿ ಲೈಸೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂದಾಗ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು. ಅದ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ವಾ? ಶ್ರುತಿ, ಏನು ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತ ಇಲಾಖೆ ಅಂದ್ರೆ ಅಬಕಾರಿ ಇಲಾಖೆ. ಆದ್ರೆ ಅಬಕಾರಿ ಇಲಾಖೆಯಲ್ಲಿ ಆ ಲಂಚಾವತಾರ ಮಿತಿ ಮೀರಿದೆ ಅನ್ನೋ ಮಾತುಗಳು ಸಾಮಾನ್ಯವಾಗಿ ಕೇಳ್ಬರ್ತಾ ಇರುವಂತದ್ದು. ಇತ್ತೀಚೆಗೆ ಅಬಕಾರಿ ಸಚಿವರ ವಿರುದ್ಧವೇ ಲಂಚ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿತ್ತು. ಇದೀಗ ಮಂಡ್ಯ ಅಬಕಾರಿ ಇಲಾಖೆಯ DC ರವಿಶಂಕರ್ ಹಾಗೂ ಮದ್ದೂರು ಭಾಗದ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಇಂಥೊಂದು ಆರೋಪ ಕೇಳಬಂದಿದೆ. ಜೊತೆಗೆ ಏನು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ರೆ ಬಾರ್ ಲೈಸೆನ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ರು ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೇಳಬಂದಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತನೇ ಇದ್ರ ಬಗ್ಗೆ ಆಡಿಯೋ ಹಾಗೂ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮದ ಪುನೀತ್ ಎಂಬಾತ ಈಗ ದೂರು ನೀಡಿರುವಂತ ಏನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಾನೆ. ತಮ್ಮ ಊರು ಅಂದ್ರೆ ಚಂದೂಪುರ ಗ್ರಾಮದಲ್ಲಿ CL7 ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದಕ್ಕಾಗಿ
CVL 7 ಅಂದ್ರೆ ಲೈಸೆನ್ಸ್ ತೆಗೆದುಕೊಳ್ಳೋಕೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. 4 ಬಾರಿ ಅರ್ಜಿ ಸಲ್ಲಿಸಿದ್ರು ಕೂಡ ಅಂದ್ರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡದಂತೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಕೇಳಿರುವಂತದ್ದು. ಯಾವಾಗ 4ನೇ ಬಾರಿ ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ, ಆಗ ಸಾಕ್ಷಿ ಸಹಿತ ದೂರನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಏನು ಅದು ಆಡಿಯೋನ ರೆಕಾರ್ಡ್ ಮಾಡ್ಕೊಳ್ಳುವಂತದ್ದು DC ಅಂದ್ರೆ ಮಂಡ್ಯದ ಅಬ್ಕಾರಿ DC ಹತ್ರ ಬಂದ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಶಾಲಾ ವಿದ್ಯಾರ್ಥಿಗಳಿದ್ದ KSRTC ಬಸ್ ಪಲ್ಟಿ ಆಗ್ಬಿಟ್ಟಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿದ್ಯಾರ್ಥಿಗಳು. ಗಂಗಾವತಿ ತಾಲೂಕಿನ ಪ್ರಗತಿ ನಗರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹಂಪಿ ಪ್ರವಾಸಕ್ಕೆ ಹೊರಟಿದ್ದ ಶಾಲಾ ವಿದ್ಯಾರ್ಥಿಗಳು 60 ವಿದ್ಯಾರ್ಥಿಗಳು 7 ಜನ ಶಿಕ್ಷಕರಿದ್ರಂತೆ ಈ KSRTC ಬಸ್ನಲ್ಲಿ ರಸ್ತೆ ಪಕ್ಕ ಇದ್ದ ಕಂದಕಕ್ಕೆ ಉರುಳಿಬಿಟ್ಟಿದೆ KSRTC ಬಸ್. ಸ್ಥಳಕ್ಕೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಸಹಜವಾಗಿ ಈ ಶಾಲಾ ಮಕ್ಕಳನ್ನ ಯಾವುದಾದ್ರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಈ ರೀತಿ KSRTC ಬಸ್ ಅಂದ್ರೆ ಸರ್ಕಾರಿ ಬಸ್ಗಳನ್ನೇ ಬುಕ್ ಮಾಡ್ಕೊಳ್ತಾರೆ, ಒಂದು ದಿನದ ಮಟ್ಟಿಗೆ ಇಸ್ಕೊಳ್ತಾರೆ. ಹಾಗಾಗಿ KSRTC ಬಸ್ ಅಲ್ಲಿ ಮಕ್ಕಳು ಮತ್ತು ಶಿಕ್ಷಕರನ್ನ ಕರ್ಕೊಂಡು ಟ್ರಿಪ್ಪಿಗೆ ಹೋಗ್ತಾ ಇದ್ರಂತೆ. ಅದೇ ಸಂದರ್ಭದಲ್ಲಿ KSRTC ಬಸ್ ಕಂದಕಕ್ಕೆ ಉರುಳಿ ಬಿದೆ. ಆದ್ರೆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಬಸ್ನಲ್ಲಿದ್ದವರು. ಅಧಿವೇಶನಕ್ಕೂ ಮತ್ತೆ MES ಖ್ಯಾತಿ ತೆಗಿತಿದೆ. ಅಧಿವೇಶನಕ್ಕೆ ಪ್ರತಿಯಾಗಿ ಮಹಾಮೇಳವ್ಗೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಹಾಮೇಳವ್ ನಡೆಸಿ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ MES ಪ್ಲಾನ್ ಮಾಡ್ಕೊಂಡಿದೆ ಅಂತೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅಧ್ಯಕ್ಷತೆಯಲ್ಲಿ ಸಭೆಯಾಗಿದೆ. ಸರ್ದಾರ್ ಮೈದಾನ, ಲೇಲೆ ಮೈದಾನದಲ್ಲಿ ಮಹಾಮೇಳವ್ ಆಚರಣೆಗೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅನುಮತಿ ಕೋರಿ DCಗೆ ಮನವಿ ಸಲ್ಲಿಸಿದೆ MES. ಜಿಲ್ಲಾಡಳಿತ ಅನುಮತಿ ನೀಡದಿದ್ರೂ ಕೂಡ ಸಮಾವೇಶ ಮಾಡುತ್ತಾ MES ಅನ್ನೋದೇ ಪ್ರಶ್ನೆ. ಪ್ರತಿ ಬಾರಿ ಕೂಡ ಇಂಥ ಘಟನೆಗಳಾಗಿದೆ. ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಅನುಮತಿ ಸಿಗದೇ ಇದ್ರೂ ಕೂಡ ಈ ಮಹಾಮೇಳವಾಗ್ಲಿ ಕರಾಳ ದಿನಾಚರಣೆ ಆಗ್ಲಿ MES ನಡೆಸ್ತಾ ಬಂದಿದೆ. ಆಗ ಒಂದಷ್ಟು ಗಲಾಟೆ ಗದ್ದಲಗಳಿಗೆ ಬೆಳಗಾವಿ ಸಾಕ್ಷಿ ಆಗುತ್ತೆ. ಈ ಬಾರಿ ಕೂಡ ಅಂಥ ಘಟನೆ ನಡೆಯುತ್ತಾ ಅನ್ನೋದೇ ಪ್ರಶ್ನೆ. छातीटोकपणे तुम्ही दुसऱ्याच्या ह्याच्यामध्ये जाऊन ते करवा गेले म्हणून सांगितलं बंद करा. काय म्हणाल जिथं करायचं आहे की नाही वॅक्सिन डेपोमध्ये कुणाची परवानगी असू दे नसू दे आमचं जाहीर करा ती जागा. त्यांनी देतात तर देणार नाही तर अटक करायला. आता आहेत आता 5-15 केसेस आहेत आणि 4 वाढतील. याच्या पलीकडे काय आम्हाला प्रत्येक वेळेला प्रत्येक तऱ्हेनं त्यांनी आम्हाला करून सगळं बघितलं. एकदा स्थानबद्ध केल्यासारखं पोलिसही ठेवले घरामध्ये सगळा प्रकार. 9 डिसेंबरला कर्नाटक सरकारचं अधिवेशन बेळगावमध्ये जे होत आहे त्याच्या विरोधात महाअधिवेशन महामेळावा घेण्यासाठी चर्चा करण्यासाठी झाली. त्याप्रमाणे दरवर्षीप्रमाणे ವ್ಯಾಕ್ಸಿನ್ ಡೆಪೋ ಗ್ರೌಂಡ್ ವರದಿ ಮಹಾಮೇಳವ ಘ್ಯಾಯ್ತಾ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಪ್ರತಿ ಬಾರಿ ಕೂಡ MES ಪುಂಡಾಟ ಇದ್ದೇ ಇರುತ್ತೆ. ಈಗ ಮಹಾಮೇಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ? ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅನುಮತಿ ಅಂತೂ ಖಂಡಿತ ಕೊಡಲ್ಲ, ಕೊಡದಿದ್ರು ಕೂಡ ಆಗುತ್ತಾ? ಖಂಡಿತ ತೃಪ್ತಿ, ಬೆಳಗಾವಿಯ ಕೆಳಗಾಲ ಅಧಿವೇಶನದ ಪ್ರತಿಯಾಗಿ ಪ್ರತಿ ವರ್ಷ ಕೂಡ MES ಪುಂಡರು ಪುಂಡಾಟವನ್ನ ಪ್ರದರ್ಶನ ಮಾಡ್ತಾರೆ. ಈ ಬಾರಿ ಕೂಡ ಅಧಿವೇಶನದ ಪ್ರತಿಯಾಗಿ ನಾವು ಮಹಾಮೇಳವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಬೆಳಗಾವಿಯ ಮಾಜಿ ಶಾಸಕ ಮನೋಹರ್ ಕಿನ್ನೇಕರ್ ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನ ಮಾಡಿ ನಾವು ಯಾವುದೇ ಕಾರಣಕ್ಕೂ ಮಹಾಮೇಳವ ಮಾಡೇ ತಿರೋಣ, ಒಂದು ವೇಳೆ ನಮ್ಮನ್ನ ಅನುಮತಿ ಕೊಡದೇ ಇದ್ರು ಕೂಡ ನಾವು ಮಾಡ್ತೀವಿ, ಬೇಕಾದ್ರೆ ನಮ್ಗೆ ಜೈಲಿಗೆ ಅಟ್ಲಿ ಅನ್ನೋ ಒಂದು ಮಾತನ್ನು ಕೂಡ ಏನು ಮಾಜಿ ಶಾಸಕ ಮನೋಹರ್ ಕಿನ್ನೇಕರ್ ಅವರು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅವರು 3 ಸ್ಥಳಗಳಲ್ಲಿ